Dear brothers and sisters, today I'm here to pray for your family. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಿದ್ದೇನೆ. Today many families are silently suffering because of financial problems. ಹಣಕಾಸಿನ ತೊಂದರೆಯಿಂದಾಗಿ ಈ ದಿನಗಳಲ್ಲಿ ಅನೇಕ ಕುಟುಂಬಗಳು ಬಳಲುತ್ತಾ ಇವೆ. Bills are increasing. ಪಾವತಿಸಬೇಕಾದ ಬಿಲ್ಗಳು ಹೆಚ್ಚಾಗುತ್ತಿವೆ. Income is not enough. ಆದಾಯ ಸಾಲುತ್ತಿಲ್ಲ. Because of this, there is problem in the family. ಇದರಿಂದಾಗಿ ಕುಟುಂಬಗಳು ತೊಂದರೆಗಳನ್ನು ಎದುರಿಸುತ್ತಿವೆ. Yes, dear friends, today I'm here to pray for your problems. ಪ್ರಿಯ ಸ್ನೇಹಿತರೆ, ನಿಮ್ಮ ತೊಂದರೆಗಳಿಗಾಗಿ ಪ್ರಾರ್ಥಿಸಲು ನಾನು ಇಂದು ಇಲ್ಲಿದ್ದೇನೆ. When we put God first in our family, ನಮ್ಮ ಕುಟುಂಬದಲ್ಲಿ ನಾವು ದೇವರಿಗೆ ಮೊದಲ ಸ್ಥಾನ ಕೊಟ್ಟಾಗ God will bless us. ದೇವರು ನಮ್ಮನ್ನು ಆಶೀರ್ವದಿಸುವನು. That's what the Bible says in Proverbs 10:22. ಇದನ್ನೇ ಜ್ಞಾನೋಕ್ತಿಗಳು 10:22ನೇ ವಚನವು ಹೇಳುತ್ತದೆ. The blessing of the Lord brings wealth. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು ಎಂಬುದಾಗಿ ಬರೆಯಲ್ಪಟ್ಟದನ್ನು ಇಲ್ಲಿ ನೋಡುತ್ತೇವೆ. And he adds no sorrow to it. ಮತ್ತು ದೇವರು ಅದಕ್ಕೆ ವ್ಯಸನವನ್ನು ಸೇರಿಸನು. Yes, dear friends, a faithful person will be richly blessed. ನಂಬಿಗಸ್ತನಾದ ವ್ಯಕ್ತಿಯು ಹೇರಳವಾಗಿ ಆಶೀರ್ವದಿಸಲ್ಪಡುವನು. This will happen in your family also. ನಿಮ್ಮ ಕುಟುಂಬದಲ್ಲಿಯೂ ಇದು ನಡೆಯುವುದು. A dear sister Vasanti from Chennai has testified like this. ಚೆನ್ನೈನಲ್ಲಿ ವಾಸವಾಗಿರುವ ವಸಂತಿ ಎಂಬವರು ಹೀಗೆ ಸಾಕ್ಷಿ ಹೇಳುತ್ತಾರೆ. She was the only believer in her family. ಆಕೆಯ ಕುಟುಂಬದಲ್ಲಿ ಆಕೆಯೊಬ್ಬಳೇ ವಿಶ್ವಾಸಿಯಾಗಿದ್ದಳು. She enrolled her son in Jesus Calls Young Partners Plan. ಆಕೆ ತನ್ನ ಮಗನನ್ನು ಯುವ ಪಾಲುದಾರರ ಯೋಜನೆಗೆ ನೋಂದಾಯಿಸಿದ್ದಳು. Family was going through financial problem. ಕುಟುಂಬವು ಹಣಕಾಸಿನ ತೊಂದರೆಯಿಂದ ಹಾದು ಹೋಗುತ್ತಿತ್ತು. They were finding it difficult to pay their son's fees. ಶಾಲೆಯ ಶುಲ್ಕವನ್ನು ಕಟ್ಟಲು ಕೂಡ ಬಹಳ ಕಷ್ಟವಾಗುತ್ತಿತ್ತು. Despite their financial problem, they supported the Jesus Calls ministry with their offerings. ಹಣಕಾಸಿನ ತೊಂದರೆಯಲ್ಲಿ ಆ ಕುಟುಂಬವು ಬಳಲುತ್ತಿದ್ದರೂ ಕೂಡ ಆಕೆಯು ಯೇಸು ಕರೆಯುತ್ತಾನೆ ಸೇವೆಯನ್ನು ಬೆಂಬಲಿಸಿದಳು. The Lord started to bless their son. ಇದರಿಂದಾಗಿ ದೇವರು ಆಕೆಯ ಮಗನನ್ನು ಆಶೀರ್ವದಿಸಲು ಪ್ರಾರಂಭಿಸಿದನು. As their son entered into college, they could not pay his fees. ಮಗನು ಕಾಲೇಜ್ಗೆ ಹೋಗುವಂತಹ ಸಮಯದಲ್ಲಿ ಶುಲ್ಕವನ್ನು ಕಟ್ಟಲು ಸಾಧ್ಯವಾಗಲಿಲ್ಲ. He was in his third year. ಆಗ ಅವನು ಕಲಿಕೆಯ 3ನೇ ವರ್ಷದಲ್ಲಿದ್ದನು. But then his principal paid the whole amount. ಕಾಲೇಜಿನ ಪ್ರಾಂಶುಪಾಲರು ಅವನ ಸಂಪೂರ್ಣ ಶುಲ್ಕವನ್ನು ಕಟ್ಟಿಬಿಟ್ಟರು. Finally, he finished his studies. ಕೊನೆಗೂ ತನ್ನ ವಿದ್ಯಾಭ್ಯಾಸವನ್ನು ಅವನು ಮುಗಿಸಿದನು. After graduation, he attended 6 company interviews. ಪದವಿ ಪ್ರಾಪ್ತಿಯಾದ ತರುವಾಯ ಅವನು 6 ಕಂಪನಿಗಳಲ್ಲಿ ಸಂದರ್ಶನ ನೀಡಿದನು. By God's grace, he was selected in all the interviews. ದೇವರ ಕೃಪೆಯಿಂದಾಗಿ ಎಲ್ಲಾ ಸಂದರ್ಶನಗಳಲ್ಲಿ ಇವನು ಆಯ್ಕೆಯಾದನು. He worked in a private IT company for 2 years. ಖಾಸಗಿ ಐಟಿ ಕಂಪನಿಯಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದನು. Later, he resigned and started an electrical business of his own. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಎಲೆಕ್ಟ್ರಿಕಲ್ ವಸ್ತುಗಳ ತನ್ನದೇ ಸ್ವಂತ ವ್ಯಾಪಾರ ಪ್ರಾರಂಭಿಸಿದನು. As they were supporting the Jesus Calls ministry, the Lord blessed his business. ಯೇಸು ಕರೆಯುತ್ತಾನೆ ಸೇವೆಯನ್ನು ಇವರು ಬೆಂಬಲಿಸುತ್ತಾ ಇದ್ದದರಿಂದ ದೇವರು ಅವನ ವ್ಯಾಪಾರವನ್ನು ಕೂಡ ಆಶೀರ್ವದಿಸಿದನು. Now their son is a businessman providing jobs for others. ಈಗ ಆಕೆಯ ಮಗ ಉತ್ತಮ ವ್ಯಾಪಾರಸ್ಥನಾಗಿ ಅನೇಕರಿಗೆ ಕೆಲಸ ನೀಡುತ್ತಿದ್ದಾನೆ. He is even traveling to foreign countries for his work. ತನ್ನ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣಕ್ಕೂ ಹೋಗುತ್ತಾನೆ. Today he is married and is having a child. ಇಂದು ಮದುವೆಯಾಗಿ ಅವನಿಗೆ ಒಂದು ಮಗುವಿದೆ. They are so grateful to Jesus Calls ministry because of this. ಇದರಿಂದಾಗಿ ಯೇಸು ಕರೆಯುತ್ತಾನೆ ಸೇವೆಗೆ ಅವರು ಕೃತಜ್ಞರಾಗಿದ್ದಾರೆ. As they have joined their son in Young Partners Plan, ಯುವ ಪಾಲುದಾರರ ಯೋಜನೆಗೆ ಆಕೆಯ ಮಗನನ್ನು ನೋಂದಾಯಿಸಿದ್ದರಿಂದ the Lord added blessing in their son's life. ಆಕೆಯ ಮಗನ ಜೀವಿತಕ್ಕೆ ದೇವರು ಆಶೀರ್ವಾದಗಳನ್ನು ಕೂಡಿಸಿಕೊಟ್ಟಿದ್ದಾನೆ. Likewise, may the Lord bless your family also. ಇದೇ ರೀತಿಯಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂದು ಬೇಡುತ್ತೇನೆ. A faithful
person will be richly blessed. ನಂಬಿಗಸ್ತನಾದವನು ಹೇರಳವಾಗಿ ಆಶೀರ್ವದಿಸಲ್ಪಡುವನು. They are so faithful to our ministry. ಅವರು ನಮ್ಮ ಸೇವೆಯನ್ನು ಬೆಂಬಲಿಸುವಲ್ಲಿ ಬಹಳ ನಂಬಿಗಸ್ತರಾಗಿದ್ದರು. So God was also faithful to them. ಆದ್ದರಿಂದ ದೇವರು ಕೂಡ ಅವರಿಗೆ ನಂಬಿಗಸ್ತನಾಗಿದ್ದನು. May the Lord do so for you also. ನಿಮ್ಮ ಜೀವಿತದಲ್ಲಿಯೂ ದೇವರು ಹೀಗೆಯೇ ಮಾಡಲಿ. Let me pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Our loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, your children may be going through so much of financial crisis. ದೇವರೇ, ನಿನ್ನ ಮಕ್ಕಳು ಹಣಕಾಸಿನ ತೊಂದರೆಯಿಂದ ಬಹಳವಾಗಿ ಬಳಲುತ್ತಿರಬಹುದು. Bless the work of their hands. ಅವರ ಕೈ ಕೆಲಸವನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ ದೇವರೇ. Lord, Father, let your mighty hand come upon them also as you have blessed the family of Sister Basanti. ಕರ್ತನೆ, ತಂದೆಯೇ, ಸಹೋದರಿ ಬಸಂತಿ ಅವರನ್ನು ಆಶೀರ್ವದಿಸದಂತೆ ನಿನ್ನ ಘನವುಳ್ಳ ಹಸ್ತವು ನಿನ್ನ ಮಕ್ಕಳ ಮೇಲೂ ಇಳಿದು ಬರಲಿ. No more struggle, O God. ಇನ್ನು ಹೋರಾಟಗಳು ಬೇಡ ದೇವರೇ. Let financial blessing come upon them today. ಹಣಕಾಸಿನ ಆಶೀರ್ವಾದವು ಅವರ ಮೇಲೆ ಇಳಿದು ಬರಲಿ. Prosper them, O God. ಅವರನ್ನು ಸಮೃದ್ಧಿಪಡಿಸು. Multiply your blessing upon them. ಅವರ ಮೇಲೆ ನಿನ್ನ ಆಶೀರ್ವಾದವನ್ನು ಹೆಚ್ಚಿಸು ಎಂದು ಬೇಡುತ್ತೇನೆ. Lord, don't add sorrow to it, Lord. ದೇವರೇ, ಅದಕ್ಕೆ ವ್ಯಸನವನ್ನು ಸೇರಿಸದಿರು. Lord, as they are looking unto you, you be their rich God, O God. ಅವರು ನಿನ್ನ ಕಡೆ ದೃಷ್ಟಿಸುತ್ತಾ ಇರುವಾಗ ನೀನು ಅವರ ಐಶ್ವರ್ಯವುಳ್ಳ ದೇವರು ಆಗಿರು. Bless them richly. ಅವರನ್ನು ಹೇರಳವಾಗಿ ಆಶೀರ್ವದಿಸು. Lord, thank you for you are giving them the increase. ನೀನು ಅವರನ್ನು ಹೆಚ್ಚಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. You are blessing their household. ಅವರ ಮನೆಯವರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. Blessing the members of the family. ಕುಟುಂಬದ ಸದಸ್ಯರುಗಳನ್ನು ಆಶೀರ್ವದಿಸು. Blessing their business. ವ್ಯಾಪಾರವನ್ನು ಆಶೀರ್ವದಿಸು. Lord, whatever they are trying to do, let everything prosper in Jesus' name. ಯೇಸುವಿನ ನಾಮದಲ್ಲಿ ಅವರು ಕೈ ಹಾಕಿದ ಎಲ್ಲಾ ಕೆಲಸಗಳು ಸಮೃದ್ಧಿಯಾಗಲಿ. Lord, next time let them testify, O God. ಮುಂದಿನ ಬಾರಿ ಅವರು ಸಾಕ್ಷಿ ಹೇಳುವಂತಾಗಲಿ. Let them stop worrying about their bills and financial needs. ಪಾವತಿಸಬೇಕಾದ ಬಿಲ್ಲುಗಳ ಬಗ್ಗೆ, ಹಣಕಾಸಿನ ಬಗ್ಗೆ ಇನ್ನು ಮುಂದೆ ಚಿಂತಿಸದಿರಲಿ. Bless them and prosper them, O God. ಅವರನ್ನು ಆಶೀರ್ವದಿಸಿ ಸಮೃದ್ಧಿಪಡಿಸು. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. As you come forward to honor God, ನೀವು ದೇವರನ್ನು ಸನ್ಮಾನಿಸುವುದಕ್ಕಾಗಿ ಮುಂದೆ ಬಂದಿರುವಾಗ God will honor you. ದೇವರು ನಿಮ್ಮನ್ನು ಸನ್ಮಾನಿಸುವನು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.